ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಸ್ಥಳ ಮಹಜರಾಗಿದೆ. ನಿನ್ನೆಯಿಂದ ಸಮಾಧಿಯನ್ನು ಅಗೆಯುವಂತಹ ಕೆಲಸ ಮುಂದುವರೆದಿದೆ. ಫಸ್ಟ್ ಅಟೆಂಪ್ಟ್ನಲ್ಲಿ ಫೇಲ್ಯೂರ್ ಆಗಿತ್ತು. ಇದೀಗ ಮತ್ತೆ ಎರಡನೇ ಪಾಯಿಂಟ್ನಲ್ಲಿ ಇವತ್ತು ಕಾರ್ಮಿಕರಿಂದ ಮಣ್ಣು ಅಗೆಯುವಂತಹ ಕಾರ್ಯ, ಅಂದರೆ ಸಮಾಧಿಯನ್ನು ಅಗೆಯುವಂತಹ ಕಾರ್ಯ ಮುಂದುವರಿತಾ ಇದೆ. ಧರ್ಮಸ್ಥಳದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಿನಲ್ಲಿ ಕಾರ್ಮಿಕರಿಂದ ಇದೀಗ ಮಣ್ಣು ಅಗೆಯುವಂತಹ ಕಾರ್ಯ ಪುನರಾರಂಭವಾಗಿದೆ. ಇಂದಾದರೂ ಹೊರಬರುತ್ತಾ ತಲೆಬುರುಡೆ ರಹಸ್ಯ. ಕಳೆದ 1 ಗಂಟೆಯಿಂದ ನಡೆಯುತ್ತಿರುವಂತಹ ಕಾರ್ಯಾಚರಣೆ, ಎರಡನೇ ಪಾಯಿಂಟ್ನಲ್ಲಿ ಮಣ್ಣು ತೆಗೆಯುವಂತಹ ಕಾರ್ಯ ಭರದಿಂದ ಸಾಗಿದೆ. 20 ಕಾರ್ಮಿಕರಿಂದ ಸಮಾಧಿಯ ಮಣ್ಣು ತೆರವು ಕೆಲಸ ನಡೀತಾ ಇದೆ. ಎರಡನೇ ದಿನದ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಸಮಾಧಿಯನ್ನು ಅಗೆಯುವಂತಹ ಕೆಲಸ, ಕಾಡಿನಲ್ಲಿ ಕಾರ್ಮಿಕರಿಂದ ಮಣ್ಣು ಅಗೆಯುವಂತಹ ಕಾರ್ಯ. ಇವತ್ತಾದರೂ ಹೊರಬರುತ್ತಾ ತಲೆಬುರುಡೆ ರಹಸ್ಯ ಅನ್ನುವಂಥ ಒಂದು ಕೌತುಕತೆ. ಕಳೆದ 1 ಗಂಟೆ ಫ್ರಮ್ ಲಾಸ್ಟ್ 1 ಅವರ್ ನಡೀತಾ ಇರುವಂತಹ ಕಾರ್ಯಾಚರಣೆ, ಎರಡನೇ ಪಾಯಿಂಟ್ನಲ್ಲಿ ಮಣ್ಣು ತೆಗಿತಾ ಇರುವಂತಹ ಕಾರ್ಯ ಮುಂದುವರಿತಾ ಇದೆ. 20 ಕಾರ್ಮಿಕರಿಂದ ಸಮಾಧಿಯ ಮಣ್ಣಿನ ತೆರವು ಕೆಲಸ ನಡೀತಾ ಇದೆ. ಈತ ತೋರಿಸಿದ್ದಂತಹ 13 ಜಾಗಗಳಲ್ಲಿ ನಿನ್ನೆಯಿಂದ ಆರಂಭ ಆದಂತಹ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ನಿನ್ನೆ ಪಾಯಿಂಟ್ ನಂಬರ್ 1ನಲ್ಲಿ ಮಾಡಿದ್ರು ಸಮಾಧಿಯನ್ನು ಅಗೆಯುವಂತಹ ಕೆಲಸ. ಆದರೆ ಇಟ್ ವಾಸ್ ಎ ಫೇಲ್ಯೂರ್. ನಿನ್ನೆ ಯಾವುದೇ ಥರದ ಸಾಕ್ಷಿಗಳು, ಶವ, ಕಳೇಬರ, ಬುರುಡೆ ಎಂಥದ್ದು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಉಳಿದಂತಹ 12 ಪಾಯಿಂಟ್ಗಳಲ್ಲಿ ಇವತ್ತು 2, 3 ಮತ್ತು 4ನೇ ಪಾಯಿಂಟ್ಗಳಲ್ಲಿ ಸಮಾಧಿಯನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕ್ಷಿದಾರನನ್ನು ಎದುರಿಗೆ ನಿಲ್ಲಿಸಿಕೊಂಡಿದ್ದಾರೆ. ದಟ್ಟವಾದಂಥ ಅರಣ್ಯ ಪ್ರದೇಶ, ನೇತ್ರಾವತಿ ಸ್ನಾನ ಘಟ್ಟ, ಜೊತೆಗೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಇದರ ಮಧ್ಯೆಯೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ 20ಕ್ಕೂ ಹೆಚ್ಚು ಕಾರ್ಮಿಕರನ್ನು ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. 3 ತಂಡಗಳಾಗಿ ಅವರನ್ನು ವಿಭಾಗ ಮಾಡಿದ್ದಾರಂತೆ. ಹಾರೆ, ಪಿಕಾಸಿ, ಗುದ್ದಲಿ ಸಮೇತ ಆ ಒಂದು ಜಾಗಕ್ಕೆ ಬಂದಿದ್ದಾರೆ, ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ನಿನ್ನೆ ಕಾರ್ಮಿಕರ ಜೊತೆಗೆ JCB ಮತ್ತು ಹಿಟಾಚಿಯನ್ನು ಬಳಸಿದ್ರು. ಈ ಒಂದು ಹಿಟಾಚಿ ಅಥವಾ JCBಯನ್ನು ಬಳಸಿದ್ದಾರೆ ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆಗುತ್ತೆ, ಅಂದರೆ ಆ ಒಂದು ಕಳೆ ಬರಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ನೋ ಫಾರ್ JCB ಬಳಸ್ತಾ ಇಲ್ಲ. ಇವತ್ತು ಖುದ್ದು ಕಾರ್ಮಿಕರೇ ಇಳಿದು ಹಾರೆ, ಪಿಕಾಸಿ, ಗುದ್ದಲಿಯನ್ನು ಹಿಡ್ಕೊಂಡು ಸಮಾಧಿಯನ್ನು ಅಗೆಯುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇವತ್ತು 20ಕ್ಕೂ ಹೆಚ್ಚು ಕಾರ್ಮಿಕರು ಸಾಕ್ಷಿದಾರ ತೋರಿಸಿರುವಂತಹ ಎರಡನೇ ಪಾಯಿಂಟ್ ತಾವು ನೋಡ್ತಾ ಇರ್ಬೋದು ವಿಜುವಲ್ಸ್ನಲ್ಲಿ. ಸಮಾಧಿಯನ್ನು ಅಗೆಯುವಂತಹ ಕಾರ್ಯ ಕಳೆದ 1 ಗಂಟೆಯಿಂದ ಮುಂದುವರಿತಾನೇ ಇದೆ. ಇವತ್ತು ಸಮಾಧಿ ಅಗೆಯುವಂಥ ಕೆಲಸದಲ್ಲಿ 3 ಪಾಯಿಂಟ್ಗಳು, ಪಾಯಿಂಟ್ ನಂಬರ್ 2, 3 ಆ್ಯಂಡ್ 4, 3ರಲ್ಲೂ ಏನಾದರೂ ಸಿಗುತ್ತಾ, ಸಿಗದೇ ಇರುತ್ತಾ, ಅಥವಾ ಒಂದರಲ್ಲಿ ಸಿಕ್ಕಿ ಇನ್ನೊಂದರಲ್ಲಿ ಸಿಗಲ್ವಾ? ಅನಾಮಿಕ ತೋರಿಸಿದ್ದಂತಹ ಜಾಗದಲ್ಲಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. ಮಳೆ ನಡುವೆಯೂ ಕೂಡ ಶವಕ್ಕಾಗಿ ಎಸ್ಐಟಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ನೇತ್ರಾವತಿ ನದಿ ತೀರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಮುಸುಕುಧಾರಿ ತೋರಿಸಿದ ಜಾಗದಲ್ಲಿಯೇ ಆಪರೇಷನ್ ನಡೀತಾ ಇರುವಂಥದ್ದು. AC ಸಮ್ಮುಖದಲ್ಲಿಯೇ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. FSL ಮತ್ತು ಸ್ಥಳೀಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈತ ತೋರಿಸಿದ್ದಂತಹ ಜಾಗದಲ್ಲಿ ಅಗೆಯುವಂತಹ ಕಾರ್ಯ ಮುಂದುವರೆದಿದೆ. ಮಳೆ ಬರ್ತಾ ಇದೆ ನಿರಂತರವಾಗಿ. ಅದರ ಮಧ್ಯೆಯೂ ಕೂಡ ಶವಕ್ಕಾಗಿ ಎಸ್ಐಟಿಯಿಂದ ಶೋಧ ನಡೀತಾ ಇರುವಂಥದ್ದು. ನೇತ್ರಾವತಿ ನದಿ ತೀರದಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಮುಸುಕುದಾರಿ ತೋರಿಸಿದಂತಹ ಜಾಗದಲ್ಲಿಯೇ ಕಾರ್ಯಾಚರಣೆ, ಆಪರೇಷನ್ ನಡೀತಾ ಇರುವಂಥದ್ದು. ಈತ ತೋರಿಸಿರುವಂತಹ ಉಳಿದಂತಹ 12 ಜಾಗಗಳು ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶ. ಆ ಭಾಗದಲ್ಲಿ ಯಾವುದೇ ಸಾರ್ವಜನಿಕರಿಗೂ ಕೂಡ ಪ್ರವೇಶವಿಲ್ಲ. ನಿರ್ಬಂಧವನ್ನು ಹೇರಿದ್ದಾರೆ. ಸಾಕ್ಷಿ ನಾಶದ ಭೀತಿ, ಜೊತೆಗೆ ಪ್ರಕರಣದ ಪಾರದರ್ಶಕತೆ ಮತ್ತು ಸತ್ಯಾಸತ್ಯತೆ ಹೊರತರುವಂತಹ ಜವಾಬ್ದಾರಿ, ಅತಿದೊಡ್ಡ ಜವಾಬ್ದಾರಿ ಎಸ್ಐಟಿ ಅಧಿಕಾರಿಗಳ ಮೇಲಿದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಯಾವ ಮೇಜರ್ ಡೆವಲಪ್ಮೆಂಟ್ಸ್ ಕೂಡ ಆಗಬಹುದು. ಈತ ಹೇಳಿರುವಂತಹ ಕಾರಣಕ್ಕೆ, ಪ್ರಕರಣವನ್ನು ಎಸ್ಐಟಿ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕೆ ಈತ ಹೇಳಿದ್ದೆಲ್ಲವನ್ನು ಕೂಡ ಮಾಡಲೇಬೇಕಾಗತ್ತೆ. ಬಿಕಾಸ್ ಆಫ್ ಸತ್ಯಾಸತ್ಯತೆಯನ್ನು ಹೊರತೆಗಿಬೇಕು ಅನ್ನುವಂತಹ ಕಾರಣಕ್ಕೆ. ಹೀಗಾಗಿ ಇವತ್ತು ತೋರಿಸಿರುವಂತಹ, ಇವತ್ತು ಕಾರ್ಯಪ್ರವೃತ್ತರಾಗಿರುವಂಥ 3 ಪಾಯಿಂಟ್ಸ್ನಲ್ಲೂ ಏನಾದರೂ ಸಿಗುತ್ತಾ, ಸಿಗದೇ ಇರುತ್ತಾ, ಯಾವುದಾದ್ರೂ ಒಂದು ಕಡೆ ಆದರೂ ಸಿಗುತ್ತಾ, ಅಥವಾ 3 ಕಡೆ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ. ಅಥವಾ ಇವತ್ತು ಕೂಡ 3 ಕಡೆಯಲ್ಲಿ ಏನೂ ಸಿಗಲ್ವಾ? ಸಿಗದಿದ್ದರೆ ವಾಟ್ ನೆಕ್ಸ್ಟ್? ಪಾಯಿಂಟ್ ನಂಬರ್ 5, 6, 7, 8 ಈ ರೀತಿಯಾಗಿ 12 ಪಾಯಿಂಟ್ಗಳು, ಒಟ್ಟಾರೆ 13 ಪಾಯಿಂಟ್ಗಳು ಮುಂದುವರೆಸಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಈ 3 ಪಾಯಿಂಟ್ನಲ್ಲಿ ಎರಡನೇ ಪಾಯಿಂಟ್ನಲ್ಲಿ ಸರ್ಚಿಂಗ್ ಮಾಡ್ತಾ ಇರುವಂಥದ್ದು. ಏನಾಗ್ತಾ ಇದೆ ಅನ್ನುವಂಥ ಕುತೂಹಲ. ಹೀಗಾಗಿ ಅಲ್ಲಿಯೇ FSL ತನಿಖೆಯ ವೈದ್ಯರು, ಸ್ಥಳೀಯ ಅಧಿಕಾರಿಗಳು ಮತ್ತು ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಅರಣ್ಯ ಪ್ರದೇಶದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಡೆವಲಪ್ಮೆಂಟ್ಸ್ ಆಗಬಹುದು. ಎರಡನೇ ಪಾಯಿಂಟ್ನಲ್ಲಿಯೂ ಕೂಡ ಸಿಗದಿರುವಂತಹ ಯಾವುದೇ ಕಳೆ ಬರ ಏನೂ ಕೂಡ ಸಿಕ್ಕಿಲ್ಲ.
ನಿನ್ನೆ ಫಸ್ಟ್ ಪಾಯಿಂಟ್, ಇವತ್ತು ಎರಡನೇ ಪಾಯಿಂಟ್ ಸರ್ಚ್ ಮಾಡಲಾಗಿತ್ತು. ಎರಡನೇ ಜಾಗದಲ್ಲಿಯೂ ಕೂಡ ಯಾವುದೇ ಥರದ ಸಾಕ್ಷ್ಯ ಸಿಗಲಿಲ್ಲ. 20 ಕಾರ್ಮಿಕರಿಂದ ಮುಂದುವರಿದಂತಹ ಕಾರ್ಯಾಚರಣೆ. ಸೆಕೆಂಡ್ ಪಾಯಿಂಟ್ ಈಸ್ ಆಲ್ಸೋ ಅ ಫೇಲ್ಯೂರ್. ಕಳೆದ 1 ಗಂಟೆಯಿಂದ ಎರಡನೇ ಪಾಯಿಂಟ್ನಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ರು. ಸಮಾಧಿಯನ್ನ ಅಗೆಯುವಂತಹ ಕೆಲಸ, ಇಲ್ಲೂ ಕೂಡ ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. ಸೊ ವಾಟ್ ನೆಕ್ಸ್ಟ್? ಸಾಕ್ಷಿದಾರ ತೋರಿಸಿರುವಂತಹ 13 ಪಾಯಿಂಟ್ಗಳಲ್ಲಿ 2 ಪಾಯಿಂಟ್ ಈಸ್ ಆಲ್ಸೋ ಅ ಫೇಲ್ಯೂರ್. ಸೆಕೆಂಡ್ ಪಾಯಿಂಟ್, ಇಲ್ಲೂ ಕೂಡ ಕಳೆದ 1 ಗಂಟೆಯಿಂದ 20ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇಲ್ಲೂ ಕೂಡ ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜು. ಇವತ್ತು ಮುಂದುವರೆದಂಥ ಶೋಧ ಕಾರ್ಯದಲ್ಲಿ ಸೆಕೆಂಡ್ ಪಾಯಿಂಟ್, ಥರ್ಡ್ ಆ್ಯಂಡ್ ಫೋರ್ತ್ ಪಾಯಿಂಟ್ನಲ್ಲಿ ಸರ್ಚಿಂಗ್ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು. ಎರಡನೇ ಪಾಯಿಂಟ್ನಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ನೆಲವನ್ನಾಗಿರುವಂಥ ಸಮಾಧಿಯನ್ನಾಗಿರುವಂಥ ಕೆಲಸ ಮಾಡಿದ್ರು. ಆದರೆ ಇನ್ಫ್ಯಾಕ್ಟ್ ಇದೂ ಕೂಡ ಇಟ್ ಈಸ್ ಅ ಬಿಗ್ ಫೇಲ್ಯೂರ್. ಎರಡನೇ ಪಾಯಿಂಟಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಧರ್ಮಸ್ಥಳದಲ್ಲಿ 106 ಶವ ಊತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಮತ್ತೆ 20 ಕಾರ್ಮಿಕರನ್ನ ಕರೆತಂದು ಊತಿಟ್ಟಿರುವ ಜಾಗದಲ್ಲಿ ಅಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಿನ್ನೆ ದಿವಸ ಏನು 1ನೇ ಸ್ಪಾಟ್ ನಲ್ಲಿ ಅಗೆಯುವಂತ ಕೆಲಸವನ್ನ ಮಾಡಿದ್ರು. ಸರಿಸುಮಾರು 15 ಅಡಿಯಷ್ಟು ಅಗಲ, 8 ಅಡಿಯಷ್ಟು ಆಳವನ್ನ ಅಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳಾಗಿರ್ಬೋದು ಯಾವುದು ಕೂಡ ಸಿಕ್ಕಿರಲಿಲ್ಲ. ಇವತ್ತು 3 ಪಾಯಿಂಟ್ಗಳನ್ನ ಏನು ಎಸ್ಐಟಿ ಅಧಿಕಾರಿಗಳು 20 ಕಾರ್ಮಿಕರ ನೇತೃತ್ವದಲ್ಲಿ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಈಗ ಪ್ರಪ್ರಥಮವಾಗಿ ಪಾಯಿಂಟ್ ನಂಬರ್ 2 ಏನಿದೆ, 2ನ ಕಂಪ್ಲೀಟ್ ಆಗಿರುವಂತದ್ದು, ಅಗಿಯುವಂತದ್ದು. ಆದ್ರೆ ಇಲ್ಲಿವರೆಗಾದ್ರೂ ಕೂಡ ಯಾವುದೇ ರೀತಿಯಾದಂತ ಅಸ್ಥಿಪಂಜರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಕಳೆಬರಗಳಾಗಿರ್ಬೋದು ಯಾವುದು ಕೂಡ ಇಲ್ಲಿವರೆಗಾದ್ರೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಇದೀಗ 3ನೇ ಸ್ಪಾಟ್ಗೆ ಎಲ್ಲಾ ರೀತಿಯ ಶಿಫ್ಟ್ ಆಗುವಂತ ಕೆಲಸವನ್ನ ಇರುವಂತದ್ದು. ಯಾಕಂದ್ರೆ ಪ್ರತಿ ಕ್ಷಣವೂ ಕೂಡ ಧರ್ಮಸ್ಥಳದ ಕೇಸ್ ಅಂದ ತಕ್ಷಣ ಎಲ್ರಿಗೂ ಕುತೂಹಲ ಇರುವಂತದ್ದು. ಈತ ತೋರಿಸಿರುವಂತ ಪ್ರತಿಯೊಂದು ಸ್ಪಾಟ್ಗಳಲ್ಲಿ ಯಾವ್ದಾದ್ರು ಸಿಗುತ್ತಾ, ಪ್ರತಿಯೊಂದು ಸ್ಪಾಟ್ಗಳಲ್ಲಿ ಎಲ್ಲರೂ ಚಿತ್ರಗಳು ಇರುವಂತದ್ದು. ಯಾಕಂದ್ರೆ ಯಾವ್ದಾದ್ರು ಒಂದು ಸ್ಪಾಟ್ಗಳು ಫೇಲ್ ಆಗ್ಬೋದು, ಫೇಲ್ ಆದ್ರೆ ಒಂದು ಸ್ಪಾಟ್ ಅಲ್ಲಿ ಇರ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಫೀಲ್ಡಿಗೆ ಇಳಿದು ಅಲ್ಲಿ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 2 ಸ್ಪಾಟ್ಗಳು, ನಿನ್ನೆ ಒಂದು ಸ್ಪಾಟ್ ಮತ್ತು ಇವತ್ತು 2ನೇ ಸ್ಪಾಟ್ ಇದೆ. ಈ 2 ಸ್ಪಾಟ್ಗಳಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸಂತೋಷ್. ಬಸವರಾಜು, ಇದಾದ ನಂತರದಲ್ಲಿ 3 ಮತ್ತು 4ನೇ ಪಾಯಿಂಟ್ ಇದೆ, ಅದರಲ್ಲೂ ಕೂಡ ಇವತ್ತೇ ಶೋಧ ಕಾರ್ಯ ಆಗುತ್ತಾ ಅಥವಾ ಅಲ್ಲಿ ಏನಾದ್ರು ಸಿಗುವಂತಹ ನಿರೀಕ್ಷೆ? ಯಾಕೆಂದ್ರೆ ಬಹಳ ಕೌತುಕತೆ ಇರುವಂತಹ ಒಂದು ಪ್ರಕರಣ ಇದು. ಏನೂ ಸಿಗದಿದ್ರೆ ವಾಟ್ ನೆಕ್ಸ್ಟ್ ಅಂತ? ಸಂತೋಷ್, ಇವತ್ತು ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಏನು ಎಸ್ಸಿ ನೀಡಿರುವ ಹಾಗೆ ಪ್ರಮುಖವಾಗಿ ಅವರಿಗೆ 3 ಸ್ಪಾಟ್ಗಳನ್ನ ಅಗಿಯುವಂತೆ ನಿರ್ದೇಶನವನ್ನು ಕೊಟ್ಟಿರುವಂತದ್ದು, ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಅವರು 2 ಅಂದ್ರೆ 2 ಮತ್ತು 4 ಏನಿದೆ, 4 ವರೆಗೂ ಅವರು ಇವತ್ತು ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. 1ನೇ ಸ್ಪಾಟ್ ಈಗ 2ನೇ ಸ್ಪಾಟ್ ಈಗ ಕಂಪ್ಲೀಟ್ ಆಗಿರುವಂತದ್ದು. 3ನೇ ಸ್ಪಾಟ್ಗೆ ಹೋಗುವಂತವ್ರು 3ನೇ ಸ್ಪಾಟ್ ನಲ್ಲಿ ಅಲ್ಲಿ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. ಏನು 4 ಅಡಿ ಅಗಲ, 5 ಅಡಿಯಷ್ಟು ಅಗಲದಷ್ಟು ಅಗಿದು ಒಳಗಡೆ ಅಸ್ಥಿಪಂಜರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಕಳೆಬರಗಳಿಂದ ಸಿಗ್ತಾವ ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಎಸ್ಐಟಿ ಮುಂದಾಗುತ್ತೆ. ಪ್ರಮುಖವಾಗಿ ಈಗ 1, 2ರಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. 3 ಅಥವಾ 4ರಲ್ಲಿ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಾಯ್ದು ನೋಡಬೇಕಾಗಿದೆ. ಸಂತೋಷ್, ಪ್ರಕರಣವನ್ನು ಎಸ್ಐಟಿ ತೆಗೆದುಕೊಂಡಿರುವಂತಹ ಕಾರಣ ಬಸವರಾಜು, ಎಲ್ಲೋ ಒಂದು ಕಡೆ ಈತ ಹೇಳಿದ್ದೆಲ್ಲವನ್ನೂ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಕರಣ, ಎಸ್ಐಟಿ ಮೇಲೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಒಟ್ಟಾರೆಯಾಗಿ ಈಗ 13 ಪಾಯಿಂಟ್ಸ್ಗಳನ್ನು ಇನ್ನುಳಿದಂಥ ದಿನಗಳಲ್ಲಿ ಮಾಡಲಾಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಸಿಕ್ಕರೆ ಓಕೆ, ಸಿಗದಿದ್ದರೆ ಈತ ಹೇಳುವಂಥ ಬೇರೆ ಜಾಗಗಳಲ್ಲಿ ಏನಾದ್ರು ಮಾಡಬೇಕಾಗುತ್ತಾ ಅನ್ನುವಂಥ ಒಂದು ಚರ್ಚೆ ಇದೆ ಬಸವರಾಜು. ಸಂತೋಷ್, ಎಸ್ಐಟಿ ಅಧಿಕಾರಿಗಳನ್ನ ಕೂಡ ಅದೇ ಕಾರಣಕ್ಕೋಸ್ಕರವಾಗಿ ಆತ ಊತಿಟ್ಟಿರುವಂತಹ 106 ಶವಗಳನ್ನ ನಾನು ತೋರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಆತ ಹೋಗಿ 164 ಹೇಳಿಕೆಯನ್ನ ಜಡ್ಜ್ ಮುಂದೆ ನೀಡಿರ್ತಾನೆ. ಹಾಗಾಗಿ ಎಸ್ಐಟಿಯನ್ನ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು. ಅದೇ ಪ್ರಕಾರವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸದ್ಯಕ್ಕೆ 2 ಏನು ಸ್ಥಳಗಳಲ್ಲಿ ಅಗದಿರುವಂತದ್ದು, ಅಗದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪತ್ತೆಗಳಾಗಿರ್ಬೋದು, ಅಸ್ಥಿಪಂಜರ ಪತ್ತೆಗಳಾಗಿರ್ಬೋದು, ಶವದ ಸ್ಥಿತಿಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲಿವರೆಗಾದ್ರೂ ಪತ್ತೆ ಆಗಿಲ್ಲ. ಈಗ 13 ಸ್ಥಳಗಳಿದೆ. 13 ಸ್ಥಳಗಳಲ್ಲಿ ಪೈಕಿ 11 ಸ್ಥಳಗಳು ಉಳಿದಿರುವಂತದ್ದು. 11 ಸ್ಥಳಗಳಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಸ್ವತಃ ಆತನೇ ಗುರುತಿರೋದಾಗಿ ಈ ಪ್ರಕರಣದಲ್ಲಿ ಯಾವ ಹೂವಾಪೂವಗಳು ಉಳ್ಕೋಬಾರ್ದು. ಯಾಕಂದ್ರೆ ಮುಂದೊಂದು
ಒಂದೊಂದು ದಿವಸಗಳ ಕಾಲ ಈ ಪ್ರಕರಣದಲ್ಲಿ ಊಹಾಪೋಹಗಳು ಉಳ್ಕೊಂಡ್ರೆ ಅದು ಪ್ರಶ್ನೆ ಮಾಡುವಂತದ್ದು, ಹೋರಾಟಗಾರರಿಗೆ ಕೆಂಗಣಿಗೆ ಗುರಿಯಾಗುವಂತದ್ದು, SIT ಅಧಿಕಾರಿಗಳು ಗುರಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ SIT ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಕ್ಲಾರಿಟಿಯನ್ನ ಕೊಡೋಕೋಸ್ಕರವಾಗಿ ಆತ ಎಲ್ಲೆಲ್ಲಿ ಸ್ಪಾಟ್ ಗಳನ್ನು ತೋರಿಸ್ತಾನೆ, ಯಾವ್ಯಾವ ಜಾಗದಲ್ಲಿ ತೋರಿಸ್ತಾನೆ, ಆ ಜಾಗವನ್ನ ಅಗೆದು ಇದು ಒಂದು ರೀತಿಯಾಗಿ ಆರೋಪ ಏನಿದೆ ಆರೋಪವನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನ, ಆರೋಪವನ್ನ ತಳ್ಳುವಂತ ಕೆಲಸವನ್ನ ಮಾಡುವಂತದ್ದು, ಇದಕ್ಕೊಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರಮುಖವಾಗಿ ಈಗ 2 ಸ್ಪಾಟ್ ಗಳನ್ನ ಅಗದಿರುವಂತದ್ದು, ಈಗ 3ನೇ ಸ್ಪಾಟ್ಗೆ ಹೋಗ್ತಾ ಇರುವಂತದ್ದು. 3ನೇ ಸ್ಪಾಟ್ ನಲ್ಲಿ ಅಗದ ನಂತರವಾಗಿ ಏನಿದೆ ಅನ್ನೋದ್ರ ಬಗ್ಗೆ ಹೊರಬರಬೇಕಾಗಿದೆ. ಸಂತೋಷ್. ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈತ ತೋರಿಸಿರುವಂತಹ 13 ಜಾಗಗಳಲ್ಲಿ ಒಂದು ನಿನ್ನೆ ಫೇಲ್ಯೂರ್ ಆಯಿತು. ಇವತ್ತು 2, 3 ಮತ್ತು 4ರಲ್ಲಿ ಇವರು ಅಗೆಯುವಂತಹ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಸೆಕೆಂಡ್ ಪಾಯಿಂಟ್ ಈಸ್ ಆಲ್ಸೋ ಅ ಬಿಗ್ ಫೇಲ್ಯೂರ್. ಇಲ್ಲೂ ಕೂಡ ಯಾವುದೇ ಥರದ ಸಾಕ್ಷಿ ಸಿಕ್ಕಿಲ್ಲ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರದ ಸೇವೆಗೆ ಆಯ್ಕೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇದೇ ವ್ಯಕ್ತಿ ಹೇಳ್ತಾ ಇರುವಂತೆ ಇನ್ನುಳಿದಂತಹ 11 ಜಾಗಗಳು 13ರಲ್ಲಿ 2 ಫೇಲ್ಯೂರ್ ಆಗಿದೆ. ಹೀಗಾಗಿ SIT ಅಧಿಕಾರಿಗಳು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗತ್ತೆ, ಪಾರದರ್ಶಕತೆ ವಿಚಾರವಾಗಿಯೂ. ಮತ್ತು ಅವರು ಎಲ್ಲೂ ಕೂಡ ಯಾವುದೇ ಥರದ ಒಂದು ಪಾಯಿಂಟ್ಗೂ ಕೂಡ ಸಿಕ್ಕಾಕೊಳ್ಬಾರ್ದಾಗತ್ತೆ. ಹೀಗಾಗಿ ಸಾಕ್ಷಿದಾರ ಏನು ಹೇಳ್ತಾನೆ ಅದೆಲ್ಲವನ್ನು ಕೂಡ ಮಾಡಲೇಬೇಕಾದಂಥ ಸ್ಥಿತಿಯಲ್ಲಿ SIT ಅಧಿಕಾರಿಗಳಿದ್ದಾರೆ. ವಿ ಆರ್ ಇನ್ ಅ ವೆರಿ ಪ್ರಿಲಿಮಿನರಿ ಸ್ಟೇಜಸ್. ಇನ್ನೂ ಕೂಡ ಸ್ಟಾರ್ಟಿಂಗ್ ಹಂತ ಇದು. ಬರೀ 1, 2 ಎರಡೇ ಫೇಲ್ಯೂರ್ ಆಗಿರುವಂಥದ್ದು. ಇನ್ನುಳಿದಂಥ 11 ಈ ಭಾಗದಲ್ಲಿದೆ. ಉಳಿದಂತೆ ಆತನೇ ಹೇಳುವಂತೆ ಧರ್ಮಸ್ಥಳದ ಬೇರೆ ಬೇಕಾದಷ್ಟು ಜಾಗಗಳಲ್ಲಿ ಹೂತು ಹಾಕಿದ್ದೇನೆ ಅಂತ ತೋರಿಸಬಹುದು. ಸಿಕ್ಕರೂ ಸಿಗಬಹುದು. ಅನಾಮಿಕ ಗುರುತಿಸಿದಂತಹ ಜಾಗದಲ್ಲಿಯೇ ಸಿಗದಂತಹ ಸಾಕ್ಷ್ಯ. ನಿನ್ನೆ ಫಸ್ಟ್ ಪಾಯಿಂಟ್ ಫೇಲ್, ಇವತ್ತು 2ನೇ ಸ್ಥಳವೂ ಕೂಡ ಫೇಲ್ ಆಗಿದೆ. ಶವ ಹೂತಿಟ್ಟಿದ್ದೇನೆ ಎಂದು ಜಾಗ ತೋರಿಸಿದ್ದಂಥ ಅನಾಮಿಕ ಗುರುತಿಸಿದ್ದ ಸ್ಥಳಗಳ ಪೈಕಿ 1, 2 ಪಾಯಿಂಟ್ನಲ್ಲಿಲ್ಲ ಸಾಕ್ಷ್ಯ. 6 ಅಡಿ ಅಗಲ 6 ಅಡಿ ಉದ್ದ ಗುಂಡಿ ತೋಡಿದ್ದಂತಹ ಕಾರ್ಮಿಕರು. ಆತನೇ ಗುರುತಿಸಿದ್ದಂತಹ ಜಾಗದಲ್ಲಿಯೇ ಸಾಕ್ಷಿ ಸಿಗಲಿಲ್ಲ. ನಿನ್ನೆ ಫಸ್ಟ್ ಪಾಯಿಂಟ್ ಫೇಲ್ ಆಗಿತ್ತು, ಇವತ್ತು ಸೆಕೆಂಡ್ ಪಾಯಿಂಟ್ ಫೇಲ್ ಆಗಿದೆ. ಶವವನ್ನು ಇಲ್ಲಿಯೇ ಹೂತಿಟ್ಟಿದ್ದೇನೆ ಅಂತ ಜಾಗ ತೋರಿಸಿದ್ದಂಥ ಅನಾಮಿಕ ಗುರುತಿಸಿದ್ದಂತಹ ಸ್ಥಳಗಳ ಪೈಕಿ 1, 2 ಪಾಯಿಂಟ್ನಲ್ಲಿಲ್ಲ ಯಾವುದೇ ಥರದ ಸಾಕ್ಷ್ಯ. ಕಾರ್ಮಿಕರು 6 ಅಡಿ ಅಗಲ 6 ಅಡಿ ಉದ್ದದ ಗುಂಡಿಯನ್ನು ತೋಡಿದ್ದಾರೆ. ಬಟ್ ಇಟ್ಸ್ ಎ ಫೇಲ್ಯೂರ್. ನಿನ್ನೆ ಫಸ್ಟ್ ಪಾಯಿಂಟ್ ಫೇಲ್ಯೂರ್, ಇವತ್ತು ಸೆಕೆಂಡ್ ಪಾಯಿಂಟ್ ಫೇಲ್ಯೂರ್ ಆಗಿದೆ. ಸೊ ಔಟ್ ಆಫ್ 13ರಲ್ಲಿ 2 ಫೇಲ್ ಆಗಿದೆ. ಯಾವುದೇ ಥರದ ಸಾಕ್ಷಿಗಳು ಸಿಕ್ಕಿಲ್ಲ. ಈತನೇ ತೋರಿಸಿದ್ರು ಕೂಡ ಆತನ ಮುಂದೆಯೇ, ACಯ ಮುಂದೆಯೇ SIT ಅಧಿಕಾರಿಗಳು ಎಲ್ಲ ಕೆಲಸವನ್ನು ಮಾಡಿದ್ದಂಥದ್ದು. ಹೀಗಾಗಿ ಉಳಿದಂತಹ 11 ಜಾಗಗಳು, 11 ಮಾರ್ಕಿಂಗ್ ಮಾಡಿರುವಂತಹ ಮಹಜರು ಮಾಡಿರುವಂತಹ ಜಾಗಗಳು, 11ರಲ್ಲಿ 2 ಅಂದರೆ ಪಾಯಿಂಟ್ ನಂಬರ್ 3 and 4 ಇವತ್ತೇ ಆಗುತ್ತೆ. ಇವತ್ತೇ ಆ ಒಂದು ಸಮಾಧಿಯನ್ನು ಅಗೆಯುವಂಥ ಕೆಲಸ ಆಗುತ್ತೆ ಸಂಜೆಯ ಒಳಗಡೆ. ನಿರಂತರ ಮಳೆಯ ಮಧ್ಯೆಯೂ ಕೂಡ 20ಕ್ಕೂ ಹೆಚ್ಚು ಕಾರ್ಮಿಕರು ಹಾರೆ ಪಿಕಾಸಿ ಗುದ್ದಲಿಯನ್ನು ಹಿಡಿದು ಈ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. 11 ಉಳಿದಿರುವಂಥದ್ದು. 11ರಲ್ಲಿ 2 ಪಾಯಿಂಟ್ ನಂಬರ್ 3 and 4 ಇವತ್ತೇ ಸಮಾಧಿ ಆಗುವಂಥ ಕೆಲಸ ಆಗುತ್ತೆ. ಇಲ್ಲಿಯೂ ಕೂಡ ಫೇಲ್ ಆಗುತ್ತಾ, ಆತನೇ ತೋರಿಸಿರುವಂಥ ಜಾಗದಲ್ಲಿ ಸಾಕ್ಷಿ ಸಿಗುತ್ತಾ ಇಲ್ಲವಾ, ಸಿಗಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಯಾಕೆಂದರೆ ಖುದ್ದು ಆತನೇ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. SIT ರಚನೆ ಆಯಿತು. SIT ಈಗ ಆ ಒಂದು ಕೇಸನ್ನು ಅಧಿಕೃತವಾಗಿ ತೆಗೆದುಕೊಂಡಿದೆ, ತನಿಖೆಯನ್ನು ಚುರುಕುಗೊಳಿಸಿದೆ. ಮೇಲಾಗಿ ಧಾರ್ಮಿಕ ಕ್ಷೇತ್ರದ ಮೇಲೆ ಬರ್ತಾ ಇರುವಂಥ ಒಂದು ದೊಡ್ಡ ಕಳಂಕ, ಇದೆಲ್ಲವನ್ನೂ ಕೂಡ ನಿವಾರಣೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ. ಹೀಗಾಗಿ ಏನಾಗಬಹುದು ಅಂತ 1, 2 ಆಯಿತು. ಇದೀಗ 3ನೇ ಪಾಯಿಂಟ್, ಅನಾಮಿಕ ಗುರುತಿಸಿರುವಂತಹ 3ನೇ ಸ್ಥಳ ಅಗೆಯುವಂತಹ ಕೆಲಸ. ಈಗಾಗಲೇ 2 ಸ್ಥಳಗಳಲ್ಲಿ ಸಿಕ್ಕಿಲ್ಲ ಯಾವುದೇ ಕಳೆ ಬರ. ಇದೀಗ 3rd ಪಾಯಿಂಟ್, ಇದೀಗ ದೂರುದಾರನ ಎದುರಿನಲ್ಲಿಯೇ 3ನೇ ಪಾಯಿಂಟ್ನ ಕಾರ್ಯಾಚರಣೆ. 1 and 2 ಆಯಿತು. ಇದೀಗ 3ನೇ ಪಾಯಿಂಟ್, ಆತನೇ ಗುರುತಿಸಿರುವಂತಹ 3ನೇ ಸ್ಥಳವನ್ನು ಅಗೆಯುವಂತಹ ಕೆಲಸ. 2 ಸ್ಥಳಗಳಲ್ಲಿ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ದೂರುದಾರನನ್ನ ಎದುರು ನಿಲ್ಲಿಸಿಕೊಂಡೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಉಳಿದಂಥದ್ದು 2 ಅಂತ ಹೇಳಿದ್ವಿ. ಆಸ್ ಪರ್ ದ ಡೈರೆಕ್ಷನ್ ಇವತ್ತು ಪಾಯಿಂಟ್ ನಂಬರ್ 2, 3 ಮತ್ತು 4 2, 3, 4ರಲ್ಲಿ ಸಮಾಧಿಯನ್ನು ಅಗೆಯುವಂಥ ಕೆಲಸ ಅನ್ನುವಂಥ ಸೂಚನೆ ಇತ್ತು.
ಹೀಗಾಗಿ 2 ಮುಗೀತು. 2ರಲ್ಲೂ ಕೂಡ ಯಾವುದೇ ಥರದ ಸಾಕ್ಷಿ ಸಿಗಲಿಲ್ಲ. ಇದೀಗ ಪಾಯಿಂಟ್ ನಂಬರ್ 3 ಆತನೇ ಗುರುತಿಸಿರುವಂಥ 3ನೇ ಜಾಗದಲ್ಲಿ ಸಮಾಧಿ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಕಾರ್ಮಿಕರು. 6 ಅಡಿ ಉದ್ದ 6 ಅಡಿ ಅಗಲವಾಗಿ ಅಗಿತಾ ಇದ್ದಾರೆ ಭೂಮಿಯನ್ನು, ಸಮಾಧಿಯನ್ನು. 2ನೇ ಪಾಯಿಂಟ್ ಕೂಡ ಫೇಲ್ ಆಯಿತು. ಇದೀಗ 3ನೇ ಪಾಯಿಂಟನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು 2 ಪಾಯಿಂಟ್ಗಳಂದರೆ 3 ಮತ್ತು 4, 2 ಫೇಲ್ಯೂರ್ ಆಯಿತು. ಸೊ ಟೋಟಲ್ ಇಟ್ ವಾಸ್ 3, 2 ಫೇಲ್ಯೂರ್ ಆಯಿತು. 3rd ಮತ್ತು 4th ಪಾಯಿಂಟ್ನ ಅಗೆಯುವಂಥ ಕೆಲಸ. ಈಗ 3ನೇ ಪಾಯಿಂಟನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಕಾರ್ಮಿಕರು. ಇಲ್ಲಿ ಏನಾದರೂ ಸಿಗುತ್ತಾ ಅಥವಾ 2 ಕೂಡ ಫೇಲ್ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ. ಉಳಿದಂತಹ ಒಟ್ಟಾರೆಯ 9 ಜಾಗಗಳು ಔಟ್ ಆಫ್ 13. ಸೊ ನೋಡಬೇಕಾಗತ್ತೆ ಏನಾಗಬಹುದು ಅನ್ನುವಂಥದ್ದು. ಒಟ್ಟಾರೆ SIT ಅಧಿಕಾರಿಗಳು ಜೊತೆಗೆ FSLನ ತನಿಖೆಯ ವೈದ್ಯರು, ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ದಟ್ಟಾರಣ್ಯ ಪ್ರದೇಶದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯಾರಿಗೊತ್ತು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಡೆವಲಪ್ಮೆಂಟ್ ಆಗಬಹುದು, ಏನೂ ಆಗದೇನೂ ಇರಬಹುದು ಅನ್ನುವಂಥ ನಿರೀಕ್ಷೆ ಇಂಥ ಒಂದು ಸೂಕ್ಷ್ಮ ಪ್ರಕರಣದಲ್ಲಿ. ಹೀಗಾಗಿ ಅಲ್ಲಿ ಅಧಿಕಾರಿಗಳು ಮತ್ತು ಜೊತೆಗೆ ಯಾವುದೇ ಸಾರ್ವಜನಿಕರಿಗೆ ನೇತ್ರಾವತಿ ಸ್ನಾನಘಟ್ಟದ ಕಡೆ ಮತ್ತು ಇಂಥ ಒಂದು ಅರಣ್ಯ ಪ್ರದೇಶದ ಕಡೆ ಪ್ರವೇಶವನ್ನು ನಿರ್ಬಂಧ. ಧರ್ಮಸ್ಥಳಕ್ಕೆ ಪ್ರಣವ್ ಮೊಹಾಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. SITಯ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ. ಸಮಾಧಿ ಅಗೆಯುವಂತಹ ಸ್ಥಳಕ್ಕೆ ಮೊಹಾಂತಿ ಭೇಟಿ ಸಾಧ್ಯತೆ ಇದೆ. ದಿಢೀರ್ ಭೇಟಿ ಧರ್ಮಸ್ಥಳಕ್ಕೆ ಕುತೂಹಲ ಮೂಡಿಸಿದೆ ಪ್ರಣವ್ ಮೊಹಾಂತಿ ಅವರ ಭೇಟಿ. ದಿಢೀರ್ ಭೇಟಿ ಕೊಡ್ತಾ ಇದ್ದಾರೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಧರ್ಮಸ್ಥಳಕ್ಕೆ. SITಯ ಮುಖ್ಯಸ್ಥ ಸಮಾಧಿ ಅಗೆಯುವಂತಹ ಸ್ಥಳಕ್ಕೆ ಮೊಹಾಂತಿಯವರು ಭೇಟಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಬಹಳಷ್ಟು ಕುತೂಹಲ ಮೂಡಿಸಿದೆ ಪ್ರಣವ್ ಮೊಹಾಂತಿ ಅವರ ಭೇಟಿ. ಇಂಚಿಂಚು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಫ್ರಮ್ ಪಾಸ್ಟ್ 4 days SIT ಅವರು ಅಧಿಕೃತವಾಗಿ ಕೇಸ್ ವರ್ಗಾವಣೆ ಮಾಡಿಕೊಂಡ ನಂತರದಲ್ಲಿ 2 ದಿನಗಳ ಕಾಲ ಸತತವಾಗಿ 16 ಗಂಟೆಗಳು ಈತನನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಾಯಿತು ಮಂಗಳೂರಿನ SIT ಕಚೇರಿಯಲ್ಲಿ. ಅಲ್ಲಿಂದ ಪರಿಪೂರ್ಣವಾದಂಥ ಮಾಹಿತಿಯನ್ನು ಪಡೆದ ನಂತರ SIT ಅವರ ಸಕಲ ಸಿದ್ಧತೆಯೊಂದಿಗೆ ಬಹುಮುಖ್ಯವಾದಂಥ ಪ್ರಕ್ರಿಯೆ ಇದ್ದಂಥದ್ದು ಎಕ್ಸಿಮೇಷನ್. ಸೊ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮೊನ್ನೆ ಮಾಡಲಾಯಿತು. ನಿನ್ನೆಯೂ ಕೂಡ ಅದು ಮುಂದುವರೆದ ಭಾಗ ಇತ್ತು. ಮತ್ತು ನಿನ್ನೆ ಪ್ರಮುಖವಾದಂಥ ಮತ್ತೊಂದು ಪ್ರಕ್ರಿಯೆ ಈ ಒಂದು ಪ್ರಕರಣದಲ್ಲಿ ಇದ್ದಂಥದ್ದು ಭೂಮಿಯನ್ನು ಅಗೆಯುವಂಥದ್ದು. ಆತ ತೋರಿಸಿರುವಂತಹ ಜಾಗವನ್ನು, ಸಮಾಧಿಯನ್ನು ಅಗೆಯುವಂತಹ ಕೆಲಸ. ಕೋರ್ಟ್ ಮೊರೆ ಹೋದರೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಪರ್ಮಿಷನ್ ಕೊಡಿ ಅಂತ ನ್ಯಾಯಾಲಯ ಪರ್ಮಿಟ್ ಮಾಡ್ತು. ಹೀಗಾಗಿ ನಿನ್ನೆಯಿಂದ ಸ್ಥಳ ಮಹಜರ ನಂತರ ಸಮಾಧಿ ಅಗೆಯುವಂತಹ ಕೆಲಸವನ್ನು ಮ್ಯಾನ್ಯುಯಲ್ ಪವರ್ ಇಟ್ಕೊಂಡು ಮಾಡೋದಕ್ಕೆ ಆರಂಭ ಮಾಡಿದ್ರು. ನಿನ್ನೆ ಈತ ತೋರಿಸಿದ್ದಂತಹ 13 ಪಾಯಿಂಟ್ಗಳಲ್ಲಿ 1ನೇ ಪಾಯಿಂಟ್ ಮಾತ್ರ ಅಗೆಯಲಾಯಿತು. ಇಟ್ ವಾಸ್ ಎ ಫೇಲ್ಯೂರ್. ಮತ್ತು ಇವತ್ತಿದ್ದಂತಹ ಸೂಚನೆ 2, 3, 4 ಅಗೆಯುವಂಥದ್ದು. 2 ಈಗಾಗಲೇ ಫೇಲ್ಯೂರ್, 3ನೇದ್ದು ಶುರು ಮಾಡಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆ ಆಗಿರುವಂಥ ವಿಚಾರ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರದ ಸೇವೆಗೆ ಹೋದರೆ ಬೇರೆ ಅಧಿಕಾರಿಯನ್ನು ನಿಯೋಜನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. SITಗೆ ಬೇರೆ ಅಧಿಕಾರಿ ನಿಯೋಜಿಸುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಕಾನೂನು ಪ್ರಕಾರ ಅದೇನಿದೆಯೋ ಅದಂತೆ ನಡೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಕೇಂದ್ರದ ಸೇವೆಗೆ ಹೋದರೂ SITಯಲ್ಲಿ ಇರೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ನೋಡಿಕೊಂಡು ನಾವು ಮುಂದುವರಿತೇವೆ. ಅಧಿಕಾರಿಗಳ ಬದಲಾವಣೆ ಆಗಬೇಕೋ ಬೇಡವೋ ಅನ್ನುವಂಥದ್ದು. ಕೇಂದ್ರದ ಸೇವೆಗೆ ಆಯ್ಕೆ ಆಗಿದ್ದಾರೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಬಹಳ ದಕ್ಷವಾದಂಥ ಅಧಿಕಾರಿ. ನೋಡೋಣ, ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಸರ್, ನೀವು ಮೈಸೂರು ಡ್ರಗ್ಸ್ ಇತ್ತಲ್ಲ ಸರ್, ಏನಾಯ್ತು ಸರ್ ತನಿಖೆ ಪ್ರಗತಿ? ಇಲ್ಲ, ಅದು ಇನ್ನೂ ನಮಗೆ ಹೆಚ್ಚು ಮಾಹಿತಿಗಳು ಅಲ್ಲ. ಅವ್ರಿಗೆ